ಈಗ ಇಡೀ ರಾಜ್ಯದಲ್ಲಿ ವಿರೋಧ ಪಕ್ಷದವ್ರು ಹೇಳೋದು ಏನು ಅಂದರೆ ಹಾಲಿನ ಬೆಲೆ ಜಾಸ್ತಿ ಆಗಿಬಿಟ್ಟಿದೆ. ಆಮೇಲೆ ಮತ್ತೆ ಇನ್ನೊಂದು ಏನೋ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಹಾಲಿನ ಬೆಲೆ ಜಾಸ್ತಿ ಆಗಿದ್ದು ನೋಡೋಕೆ ಹೋಗಬೇಡಿ. ಹಾಲಿನ ಬೆಲೆ ಜಾಸ್ತಿ ಆಗಿರೋದು ಬರೀ 4 ರೂಪಾಯಿ ಲೀಟ್ರಿಗೆ. ಅದು ಬಡವ್ರಿಗೂ ಎಫೆಕ್ಟ್ ಆಗುತ್ತೆ ಅನ್ನೋದು ನಮಗೂ ಗೊತ್ತಿದೆ. ನೀವು ಸಿಲಿಂಡ್ರ್ ಜಾಸ್ತಿ ಮಾಡಿದ್ರೆ ಡೀಸೆಲ್ ಆಟೋಮೆಟಿಕ್ಕಾಗಿ ರೇಟ್ ಜಾಸ್ತಿ ಆಗುತ್ತೆ. ಡೀಸೆಲ್ ರೇಟು ಜಾಸ್ತಿ ಆದಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಯಾವುದೇ ರೇಟು ಕಮ್ಮಿ ಮಾಡೋಕ್ಕಾಗಲ್ಲ. ನಮ್ಮ DK ಶಿವಕುಮಾರ್ ನಾಯಕತ್ವದಲ್ಲಿ ಇಡೀ ರಾಜ್ಯದಲ್ಲಿ ಏನು ನಡೀತಾ ಇದೆ ಇದು ಆಂದೋಲನ, ಇದು ಇನ್ನೂ ಉತ್ಕೃಷ್ಟಾಗಿ ಹೋಗುತ್ತೆ ಅನ್ನೋದಕ್ಕೆ ನಾನು ಇಷ್ಟ ಬಯಸ್ತೀನಿ. ಹಾಗೆ ಇವತ್ತು ಇಡೀ ರಾಜ್ಯದ ಜನ ಇವತ್ತು ಇಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷದಿಂದ ಅಲ್ಲದೆ ಅಧಿಕೃತವಾಗಿ ಬಂದು ಇಲ್ಲಿ ಸಹಕಾರ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಏನು ಮಾಡಿದ್ದಾರೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಹಾಗೂ ಗ್ಯಾಸು, ಇದನ್ನು ನಾವು ಖಂಡಿಸ್ತೀವಿ. ಇದು ಕಮ್ಮಿ ಆದ್ರೇ ಕೇಂದ್ರ ಸರ್ಕಾರದಿಂದ ಕಮ್ಮಿ ಆದ್ರೇ ನಾವು ಇಲ್ಲಿ ರಾಜ್ಯದಲ್ಲಿ ಏನಾದರೂ ಒಂದು ಮಾಡೋಕ್ಕಾಗೋದು. ಇವಾಗ ಡೀಸೆಲ್ ಬೆಲೆ ಆಟೋಮೆಟಿಕ್ಕಾಗಿ ರೈಸ್ ಆದರೆ ರೈತರಿಗೆ ಎಲ್ಲಿಂದ ದುಡ್ಡು ಕೊಡೋಣ? ಇದೇ ದುಡ್ಡನ್ನು ರೈತರಿಂದನೇ ನಾವು ತೆಗಿಬೇಕಾಗುತ್ತೆ. 4 ಜನಕ್ಕೆ ಹಾಲು ಕೊಡಬೇಕು. ಹೌದು, ನಮ್ಮ ಹಾಲು ರೇಟ್ ಜಾಸ್ತಿ ಮಾಡಿದ್ದೀರಿ. ಅದೊಂದೇ ನಿಮ್ಮ ಕಾಲದಲ್ಲಿ ಆಗಿಲ್ವಾ? BJP ಅವ್ರ ಕಾಲದಲ್ಲಿ ಆಗಿಲ್ವಾ? ನಮ್ಮ ರಾಜ್ಯದಲ್ಲಿ ಆಗಿದೆ. ಆದ್ದರಿಂದ ನಾನು ಹೇಳೋದು ಇಷ್ಟೇ, ನೀವು ಮೊಸರನ್ನ ತಿಂದ್ಬಿಟ್ಟು ಮೇಕೆ ಮೂತಿಗೊರೆಸ್ತಿರಲ್ಲ, ಆ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಕೇಂದ್ರ ಸರ್ಕಾರದವರಾಗಲಿ ರಾಜ್ಯದ ವಿರೋಧ ಪಕ್ಷದವರಾಗಿರಲಿ, ನೀವು ಯಾವುದೇ ಕಾರಣಕ್ಕೂ ಈ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಯೋಗ್ಯತೆ ಏನಂತ ಎಲ್ಲರಿಗೂ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಕ್ಕೆ ನಾನು ಬಯಸ್ತೀನಿ.